ಎಣ್ಣೆ ಮೇಲೆ ಎಣ್ಣೆ ಆರಾಮ ನೀ ಯಾಕೆ ಹೋಗಿರಿ ಚೀಟಿ ಮೇಲೆ ಬಂದು ಚಡ್ಡ ಕರಿ ಚೋಳಿಗಳು ಹೊಯ್ಕೆತ್ ನೋಡುವ. ನಮಸ್ಕಾರ ಮಮ್ಮ, ಎಲ್ಲ ಆರಾಮ ಅಕ್ಕಾರ ಆರಾಮ್ರಿ? 1.5 ತಾಸು ಕೈ ಚಿನ್ನಿದ್ಯಾ ಹಿಂದ ಕಮ್ಮತ್ತಿಗೆ ನಗೆ ಹಬ್ಬಕ್ಕ ಬಂದೆ ಮಮ್ಮವರ. ಹಿಂದಕ ಇಂಥ ವೇದಿಕೆ ಮೇಲೆ ಕೆಲವೊಂದು ನನ್ನ ಡೈಲಾಗ್ಗಳು ಬ್ಯಾನ್ ಅದಾವ. ಮತ್ತ ಇಲ್ಲ ಹಾ ಇಲ್ಲ ಮಮ್ಮ, ನನಗೆ ಗೊತ್ತೈತಿ ಇದ್ದೇನೈತಿ ಅಂತೇಳಿ. ಬೇಡ 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 ನೋಡಲ್ಲ ಬೇಸ್ ಹಾಕಿದಿಲ್ಲ ಬೇಡ, ಅವೆಲ್ಲ ಡೈಲಾಗ್ ಬೇಡ. ಹೆಣ್ಮಕ್ಳಾದ್ರೆ ಅವ ಮತ್ತ ಅವೆಲ್ಲ ಡೈಲಾಗ್ ಹೇಳಕ್ ಐತಿ. ಯಾಕಪ್ಪ ಅಂದ್ರ ಮೊಬೈಲ್ಗಳು ಜಾತ್ರೆ ನಡೆದೈತಿ. ಸೊ ನೋಡಿ ಮಾಮ ಹೆಂಗೆ ಎಪ್ಸಂದ. ಸೊ ಸಣ್ಣ ಸಣ್ಣ ವೇದಿಕೆ ಮೇಲೆ ಬಂದದ್ದು ಎಲ್ಲರಿಗೂ ಈಗ ನಾವು ಮಾತಾಡೋಕೆ ಒಂದು ಇಷ್ಟಪಡ್ತಂದ್ರೆ ಸಣ್ಣ ಸಣ್ಣ ಹುಡುಗರು ಜಾಸ್ತಿ ಮಾತಾಡಂಗಿಲ್ಲ. ಯಾಕಪ್ಪ ಅಂದ್ರೆ ಏನಾರ ಅಂತ ಅಸಹ್ಯದಾಗದ. ಅದು ಯಾಕೆ ಮಾತಾಡಂಗಿಲ್ಲ, ನನಗೆ ಭಾಳಷ್ಟು ವೇದಿಕೆ ಮೇಲೆ ಅನುಭವ ಆಗಿ ಬಿಟ್ಟೈತಿ. ಮೊನ್ನೆ ಈಗ ಭಾಳ ಇಲ್ಲ 15 ದಿನ ಹಿಂದೆ ಒಂದು ಕಾರ್ಯಕ್ರಮಕ್ಕೆ ಹೋಗಿನಿ. ಹಾಡುಗಳು ಚಾಲು ಆಗಿ ಇಟ್ಟ ಸಣ್ಣ ಹುಡುಗ ಮಕ ಹಿಂಗೆ ಮಾಡತ್ತೀನಿ. ಅವ್ನು ಬೇಕಾಗೈತಿ ಡ್ಯಾನ್ಸ್. ನಾ ಬಂದು ಕುಟ್ಟಾತೀನಿ, ಮಾತಾಡ್ಕೊತ ಆರಾಮ ಹುಲಿಯೇನಿ, ನಿನ್ಗೆ ಯಾಕೆ ಬೇಕು ಅಂತ. ಇದು ನಮ್ಮ ಕಡೆ ಒಂದು ಉತ್ತರ ಕರ್ನಾಟಕ ಗತ್ತ. ಸೊ ಮಾತುಗಳಟ್ಟ ಬಿರುಸಾಕವು, ಅದ್ರ ಬೆನ್ನೆ ಅಂತ ಮನಸ್ಸ. ಬಹಳಷ್ಟು ಉತ್ತರ ಕರ್ನಾಟಕದ ಕಲಾವಿದರನ್ನ ಹಾರೈಸಿರಿ ಬೆಳೆಸಿರಿ ಅಂತ ಹೇಳಕ್ ಇಷ್ಟಪಡ್ತೇನೆ ರೀ. ಸೊ ಮೊಬೈಲ್ಗಳು ಯಾರ್ಯಾರ ಕಡೆ ಅದಾವ ಮಗವ್ರೆ? ಅಲ್ಲ ಹಾ ಈ ಪ್ರತಿಯೊಂದು ವೇದಿಕೆ ಮೇಲೆ ಇನ್ಸ್ಟಾಗ್ರಾಮ್ ಬಗ್ಗೆ, ಫೇಸ್ಬುಕ್ ಬಗ್ಗೆ, ಮೊಬೈಲ್ಗಳ ಬಗ್ಗೆ ಕೇಳ್ತಿರ್ತಾನೆ. ಯಾಕಪ್ಪ ಅಂದ್ರೆ ಈಗ ನಾವು ಪರಿಚಯ ಆದಂತನ ಮೊಬೈಲ್ದಿಂದನ. ನೀವು ಲಪಂಗರಾಜನ್ ಯೂಟ್ಯೂಬ್ದಾಗ, ಫೇಸ್ಬುಕ್ದಾಗ, ಇನ್ಸ್ಟಾಗ್ರಾಮ್ದಾಗ ನೋಡ್ತೀರಿ. ಹೆಣ್ಮಕ್ಳ ಕಡೆ ಅಕ್ಕಾರ ನಿಮ್ಮ ಕಡೆ ಅದಾವ್ರ ಇನ್ಸ್ಟಾಗ್ರಾಮ್ ಅದಾವರು? ಯಾಕಪ್ಪ ಅಂದ್ರೆ ಅವ್ರಿಗೂ ಒಂದು 30-40 ಫಾಲೋವರ್ಸ್ ಇರ್ತಾವ. ಕುಕ್ಕರ್ದಾಗ ಅನ್ನ ಇಟ್ಟು ಅವರು ಚಾಲು ಮಾಡ್ಯಾರ. ಏನ್ ಹೇಳಕ್ ಬರ್ದಿಲ್ಲ, ಹಬರೇಡ್ ಕಾಲ್ ಬರ್ರಿ. ಆದ್ರೂ ಒಂದು ಮಾತು ಹೇಳಕ್ ಇಷ್ಟಪಡ್ತಾನೆ. ಲಪಂಗರಾಜನ್ ಕಾಮಿಡಿ ಮಾಡಕ್ ಕರ್ಸಿದ್ದು ಇದನ್ನ ಕೇಳಾಕ ನನಕ್ ಹೋಗ್ಬೇಡ್ರಿ. ಆದಷ್ಟು ಸಣ್ಣ ಸಣ್ಣ ಅಕ್ಕ ತಂಗಿ ಯಾವಾಗ ಬರ್ರಿ, ಸಾಯಿಲಿ ಪಾಲಿ ಹೋಗ್ಕಿರಿ. ಮೊಬೈಲ್ದಿಂದ ದೂರ ಇರ್ರಿ. ನಿಂದ ಅಪ್ಪ ಎಲ್ಲಿ ಹೊಂಟದ ಮೊಬೈಲ್? ಇನ್ಸ್ಟಾಗ್ರಾಮ್ ಅಕೌಂಟ್ ಐತಿಲ್ಲ? ನಮ್ಮ ಜೋಡೆ ಬಹಳಷ್ಟು ಅನಾಹುತ ಆಗಿಬಿಟ್ಟ. ಯಾಕಂದ್ರೆ ಇಲ್ಲಿ ಮೊನ್ನೆ ಹಿಂಗ ಒಂದು ಕಾರ್ಯಕ್ರಮ ಹೋಗುತ್ತೆ, ಒಂದು 3 ಹುಡುಗರು ಅಡ್ಡ ಬಂದು ಏ ಲಪಂಗರಾಜ ನಿನ್ ಹೆಸರು ಅಂತದ್ ಇಟ್ಕೊಂದಿನ ತಿರುಗಿ ನೀನು ಹೇಳಪ್ಪ ಅಲ್ಲಿ ನಾನಿನ್ನ ಫಾಲೋ ಮಾಡ್ತೇನೆ. ಎಲ್ಲಿ ಫಾಲೋ ಮಾಡ್ತಿ? ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ತಾನ. ಏನ್ ಮಾಡ್ಬೇಕ? ನೀನು ಫಾಲೋ ಮಾಡ್ಲಿ. ಕೈಯಾಗ ಕಲ್ಲ ಹಿಡಿದಪ್ಪ ಇಲ್ಲಂದ್ರೆ ಹೆಟ್ಟೆ ಬಿಡ್ತಾನು. ಆಯ್ತು ಹುಲಿ, ನಿನ್ನ ಐಡಿ ಹೆಸರು ಹೇಳ. ಏನ್ ಹೇಳ್ಬೇಕ? ಪಿಂಕಿ ಲವರ್ ಪಿಂಟ್ಯಾ. ಇದು ಇನ್ಸ್ಟಾಗ್ರಾಮ್ ಐಡಿ ಹೆಸರತ್ತೆ. ಅದು 2ನೇದು ಬಂದ ರಾಜವನ್ನ ನನಗೂ ಫಾಲೋ ಮಾಡ. ನಿಂದೇನ ಆಂಟಿ ಲವರ್ ಆಕ್ಯ. 3ನೇದು ಶಟಕ್ ನಿಂತಿದ್ದಿಂಗ. ಯಾಕ ನೀನು ಹೇಳಿ, ನಿನ್ನ ಇನ್ಸ್ಟಾಗ್ರಾಮ್ ಐಡಿ ಹೆಸರು ಹೇಳಿ. ತಿಂಡಿದ್ರು ಬಾ. ಇನ್ಸ್ಟಾಗ್ರಾಮ್ ಐಡಿ ಹೆಸರು ಇದು ತಿಂಡಿದ್ರು ಬಾ ಅಂತೇಳಿ ಈ ಲೆವೆಲ್ಕ್ ನಡ್ದ. ಮತ್ತೆ ಮೊಬೈಲ್ದಿಂದ ಯಾವ ಹೆಂಗ್ ಡಬ್ ಹಾಕಬೇಕು, ಏನೇನ್ ತಿಳಿ ಓಡಿಸ್ಬೇಕು, ಸಣ್ಣ ಸಣ್ಣ ಹುಡುಗರಿಗೆಲ್ಲ ಗೊತ್ತಾಗ್ಬಿಟ್ಟೈತಿ. ಸೊ ಒಂದು ಸಣ್ಣ ಘಟನೆ ನಾನು ಜೋಡಿ ಆದಂತ ಒಂದು ಮನೆ ನಮ್ಮ ಮನೆ ಗೋಕಾದಾಗ ಬಾಂಬೆ ಚಾದಾಗ ಹಿಂದೆ ಮನೆ ಐತಿ. ಅಲ್ಲೊಂದು 4-5 ಹುಡುಗರು ಅದಾವು. ಸಾಯಿಲ್ ಹೋಗುದಿಲ್ಲ, ಸಿಕ್ಕಾಬಿಟ್ಟಿ ಮನ್ಯಾಗ ಬಡ್ಸ್ಕೊಂಡ್ ಮೈ ಎಲ್ಲ ದಡ್ ಬಂದೈತಿ. ಹಿಂಗ್ ಕೂತ್ ಬಿಟ್ಟಿರ್ತಾರ. ಹೋಗ್ತಾ ಬರ್ತಾ ರಾಜ ಕಾಡ್ತಿರ್ತಾರ. ಒಂದಿನ ಅಡ್ಡ ಹಾಕಿರು, ರಾಜವನ್ನ ನೀನ್ ನಂಬರ್ ಬೇಕು ಅಂದ್ರ ಬ್ಯಾಡಪ್ಪ, ಕಾಲ್ ಗೀಲ್ ಮಾಡಿ ಕಾಡ್ತಿರಿ ಬ್ಯಾಡ. ಒಟ್ಟ ಕಾಲ್ ಅದು ಏನ್ ಮಾಡಂಗಿಲ್ಲ, ಬರೀ ಸ್ಟೇಟಸ್ ಅಟ್ ನೋಡ್ತು, ನಂಬರ್ ಕೊಡ ಅಂದ್ರು. ಇನ್ನು ಹುಡುಗರು ಅಡ್ಡ ಬಂದ್ ನಿಂತಾವ ಅಂತ ಹೇಳಿ ನಂಬರ್ ಕೊಟ್ನಿ. 15 ದಿನ ಸ್ಟೇಟಸ್ ನೋಡುದು ಇದನ್ನ ನಡೀತದ. 15 ದಿನ ಬಿಟ್ಟು ಮಧ್ಯಾಹ್ನ 2 ಗಂಟೆಗೆ ಕಾಲ್ ಮಾಡ್ರಿ, ರಾಜವನ್ನ ನಮ್ಮ ಸ್ಟೇಟಸ್ ನೋಡ್ಲ. ಯಾಕ್ರು ನೋಡ್ಯಾರ ನೋಡ ತಗದ್ ನೋಡಿ ನಂದು ಫೋಟೋ ಹಾಕಿ ಬಿಳಿ ಶರ್ಟ್ ಹಾಕಿ ಹಿಂಗೆ ನಿಂತಿದ್ದ. ಬಂದಾನು ಸಾವುಕಾರ. ನನಗೆ ಒಳ್ಳೆ ಖುಷಿ ಆಯ್ತು. ಥ್ಯಾಂಕ್ಸ್ ರೋ ಹುಲಿ ಹೊಡ್ರಿ. ಮತ್ 4 ಗಂಟೆಗೆ ಕಾಲ್ ಮಾಡಿ, ರಾಜನ ಮತ್ತೊಂದು ಸ್ಟೇಟಸ್ ನೋಡು. ಯಾಕ್ರ ನೋಡ್ಯಾರ ನೋಡ. ಮತ್ ತಗದ್ ನೀ ಕರಿ ಶರ್ಟ್ದಾಗ ಹಿಂಗೆ ನಿಂತೀನಿ. ಅದ್ರಾಗ ಹಾಡ ಕುಣಿಸ್ಯಾರ, ಪುಣ್ಯಾತ್ಮ
ನಾ ಕೇಳಿ ಬಿಟ್ನಿ ನಿಮ್ಗೆ ಏನು ಬೇಕಾಗಿತ್ತು ಅಂತೇಳಿ. ರಾಜನ ಒಂದು 600 ರೂಪಾಯಿ ಬೇಕಾಗಿತ್ತು. ಸರ್ ನಂಗೆ ಚೈತಿ ಕಳೆದ ನಂದು ಇನ್ನೇನು ಅಪರೂಪ ಕೇಳಾಗತ್ತ 600 ರೂಪಾಯಿ ಕೊಟ್ಟು 2 ನಿಮಿಷ 2 ಸ್ಟೇಟಸ್ ಡಿಲೀಟ್. ಪಿಜ್ಜಾ ಬರ್ಗರ್ ಅಂಗಡಿಯಾಗ ಕೂತ್ ಟುಡೇ ಮೂಡ್ ಅಂತ ಹಾಕಿರಪ್ಪ. ಈ ಲೆವೆಲ್ಕ್ ಮೊಬೈಲಿಂದ ಎಲ್ಲ ಗೊತ್ತಾಗ್ಬಿಡ್ತೈತಿ. ಇದು ನಗು ಮಾತಲ್ಲ ತಂಗಿ ಹೋರ ಸಾಯ್ಲಿ ಪಾಯ್ಲಿ ಹೋಗಿರಿ ಮೀಡಿಯಾದಾಗ ಇರ್ತು. ನಾವು ಭಾಳ ಹೊಲಸೈತಿ ಮೀಡಿಯಾ, ಹ್ಯಾಕ ಪಾಕ ಆಗ್ತಾವ. ಆದಷ್ಟು ಏನೈತಿ ಅಷ್ಟ ಯೂಸ್ ಮಾಡ್ರಿ, ಜಾಸ್ತಿ ಮೊಬೈಲ್ದಾಗ ಹೋಗ್ಯಾರಬೇಡ್ರಿ. ಮಮ್ಮ ನೀ ಒಳ್ಳೆ ಬರಿಗೆಟ್ ಕಾಣ್ತಿಪ್ಪ. ಸೊ ಈ ಲೆವೆಲ್ಕ್ ನಡ್ದಾವು. ಸೊ ಇನ್ಸ್ಟಾಗ್ರಾಮ ಅವ ಫೇಸ್ಬುಕ್ ಬಗ್ಗೆ ಯಾಕೆ ಹೇಳ್ತೀನಪ್ಪ ಅಂದ್ರೆ ನಾವು ಅಲ್ಲಿಂದ ಪರಿಚಯ ಅದಾವ. ಇನ್ನು ಹೆಣ್ಮಕ್ಳು ಹೆಂಗಪ್ಪ ಅಂದ್ರೆ ನಮ್ಮ ಕಡೆ ಗಂಡು ಮಕ್ಳು ಅಟ್ಟ ಬಿರ್ಸಲ್ಲ, ಹೆಣ್ಮಕ್ಳು ಜಾನಪದ ಇಲ್ಲಿ. ಹೌದಾ? ಈಗ ಜಾನಪದ ಅಂದ ತಕ್ಷಣ ಎಷ್ಟು ಹುರುಪು ಐತಿ ನಮ್ಗೊಂದು ಖುಷಿ ಆಗತ್ತೆ. ಸಾಹಿತ್ಯದಾರ ಬರ್ದವ್ರ ಇವತ್ತು ಜಾನಪದ ಹಾಡ ನಮ್ಮ ಕಲಾವಿದರೆಲ್ಲ ಸಿನಿಮಾ ಮಟ್ಟ ಹಾಡ್ರೆ ಖುಷಿ ಅನ್ಸುತ್ತೆ. ಇನ್ನು ಹುಡುಗರು ಕೆಲವೊಂದು ಅಂದ್ರೆ ಅಲ್ಲಿ